ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಇಡ್ಲಿ ಮಾಡತ್ತೀನಿ ರೀ. ಇಡ್ಲಿ ಕೂಡ ನಾನು ಸಾಂಬಾರು ಮಾಡೋದು ತೋರ್ಸತ್ತೀನಿ. ಭಾರಿ ಸಿಂಪಲ್ ಐತೆ ನೋಡ್ರಿ, ಭಾರಿ ರುಚಿ ಆಕೈತಿ. ಈ ಥರ ಸಾಂಬಾರು ಮಾಡ್ತೀನಿ, ನೀವು ಒಮ್ಮೆ ಟ್ರೈ ಮಾಡಿರಿ. ಭಾರಿ ಸಿಂಪಲ್ ಐತಿ. ನಾನೀಗ ಬ್ಯಾಳೆ ತೊಗೊಂಡೇನಿ ನೋಡ್ರಿ. ನಾನು ಎಷ್ಟು ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಸಾಂಬಾರು ತಕ್ಕ ಬ್ಯಾಳೆ ತೊಗೊಂಡು ಅವನ್ನ ಸ್ವಚ್ಛಾಗಿ ತೊಳ್ಯಾಕತ್ತೀನಿ. ತೊಳೆದು ನೀರು ಬಸೋದು, ಇದಕ್ಕೆ ನಾವು ನೀರು ಹಾಕಿ ಟೊಮೆಟೊ ಹಾಕ್ಬೇಕು ನೋಡ್ರಿ. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಟೊಮೆಟೊ ಹಾಕ್ಬೇಕು ನೋಡ್ರಿ. ನಾನು 2 ಅಥವಾ 3 ಟೊಮೆಟೊ ತೊಗೊಂಡೇನಿ, ಅವನ್ನ ಹಾಕಾಕತ್ತೇನೆ. ಇದಕ್ಕೆ ಒಂದಿಟ್ಟು ಎಣ್ಣೆ ಹಾಕ್ಬೇಕು ನೋಡ್ರಿ. ಎಣ್ಣೆ ಹಾಕಿ ಹಾಕ್ಬೇಕ್ರಿ. ಅಂದ್ರೆ ಬ್ಯಾಳೆ ಎಲ್ಲ ಚಲೋ ಕುದೀತಾವೆ ಹಣ್ಣಾಗಿ. ಆಮೇಲೆ ಒಂಚೂರು ಅರ್ಶಿಣ ಪುಡಿ ಹಾಕಾಕತ್ತೀನಿ. ಭಾರಿ ಟೇಸ್ಟ್ ಆಕೈತೆ ನೋಡ್ರಿ. ಇದು ಸಾಂಬಾರು ಸಿಂಪಲ್ ಐತ್ರಿ, ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಸಾಂಬಾರು ನೋಡ್ರಿ. ಇಡ್ಲಿ ಕೂಡ ಭಾರಿ ಮಸ್ತ್ ಟೇಸ್ಟ್ ಆಗುತ್ತೆ ರೀ. ಇದು ನಾವು ಇದಕ್ಕೆ 4 ಸೀಟಿ ಮಾಡಿ ಕುದಿಸೋಣ್ರಿ. ಹಣ್ಣಾಗಿ ಕುದಿಸೋಣಂತ. ಕುದಿಸಿದ ಮೇಲೆ ಒಗ್ಗರಣೆ ಹಾಕೋದು ನೋಡೋಣಂತ. ನೋಡ್ರಿ ಫ್ರೆಂಡ್ಸ, ಈಗ ಬ್ಯಾಳೆ ಕುದ್ದಾವ ನೋಡ್ರಿ. ಈ ಥರ ಹಣ್ಣಾಗಿ ಕುದ್ದಾವ ನೋಡ್ರಿ. ಇದಕ್ಕೆ ನಾನು ಒಗ್ಗರಣೆಗೆ ಇಡ್ಲಿ ಮಾಡಕ್ಕೆ ಹಾಕೀನಿ ನೋಡ್ರಿ. ಈಗ ಇಡ್ಲಿನೂ ಇಟ್ಟೀನಿ. ಆಮೇಲೆ ಇದನ್ನು ಸಾರು ಒಗ್ಗರಣೆ ಹಾಕಕ್ಕೆ ನಾನು ಕರಿಬೇವು ಉಳ್ಳಾಗಡ್ಡಿ ತೊಗೊಂಡೀನಿ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಜಜ್ಜಿಟ್ಕೊಂಡೀನಿ. ಆಮೇಲೆ ಸಾರಿಗೆ ಕೊತ್ತಂಬರಿ ಇಟ್ಕೊಂಡೇನಿ ನೋಡ್ರಿ. ಇದಕ್ಕೆ ಸಾಂಬಾರು ಮಾಡೋಕೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು ಹಾಕಿದ್ರೆ ಒಗ್ಗರಣೆ ಭಾರಿ ಮಸ್ತ್ ಆಗ್ತೈತೆ ನೋಡ್ರಿ. ಇದು ನಾನೀಗ ಸಾಂಬಾರು ಒಗ್ಗರಣೆ ಹಾಕಕ್ಕೆ ಎಣ್ಣೆ ಹಾಕೇನಿ ನೋಡ್ರಿ. ಬೋಗುಣಿ ಇಟ್ಟು, ಅಂದ್ರೆ ನಿಮಗೆ ಎಷ್ಟು ಪ್ರಮಾಣದಾಗ ಬೇಕಷ್ಟು ಸಾರು ಮಾಡ್ಕೊಬೇಕು ನೋಡ್ರಿ. ನಾನು ಇಷ್ಟು ಎಣ್ಣೆ ಹಾಕ್ಕೊಂಡೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳತ್ತೀನಿ ನೋಡ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡೀನಿ ನೋಡ್ರಿ. ಈಗ ಕರಿಬೇವು ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ವಲ್ಲ ಅವು ಹಾಕೇನಿ ನೋಡ್ರಿ. ಒಗ್ಗರಣೆಗೆ ಇವನು ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ನೋಡ್ರಿ. ಎಣ್ಣೆ ಒಳಗೆ ಫ್ರೈ ಆಗಲಿವು ಚೆಂದಾಗಿ. ಈಗ ಇದೇ ಎಣ್ಣೆ ಒಳಗೆ ನಾನು ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ರಿ, ಅದನ್ನು ಹಾಕಾಕತ್ತೇನೆ ನೋಡ್ರಿ. ಭಾರಿ ಟೇಸ್ಟ್ ಆಗುತ್ತೆ ರೀ ಇದು. ಈ ಥರ ಒಮ್ಮೆ ಇಡ್ಲಿ ಕೂಡ ಸಾಂಬಾರು ಮಾಡ್ಕೊಂಡು ತಿನ್ನಿರಿ, ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ. ಇದು ಸಿಂಪಲ್ ಐತ್ರಿ ಭಾಳ. ಇದು ಎಣ್ಣೆ ಒಳಗೆ ಫ್ರೈ ಆಗಲಿ ರೀ. ಇದು ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ನಲ್ರಿ, ಎಣ್ಣೆ ಒಳಗೆ ಫ್ರೈ ಆಗಲಿ ನೋಡ್ರಿ. ಈಗ ನಾನು ಬ್ಯಾಳೆ ಇದನ್ನು ಕಡ್ಗೊಲ್ಲೇ ಕಡದಿಟ್ಟೀನಿ. ಹಣ್ಣಾಗಿ ಕುದಿಸಿದ್ದೆ. ನಾನೀಗ ಇದು ಒಗ್ಗರಣೆಯಾಗ ಬೇಳೆ ಹಾಕೋತೀನಿ ನೋಡ್ರಿ. ಬೇಳೆ ಹಾಕ್ಕೊಂಡೇನಿ. ಇದನ್ನು ಮಿಕ್ಸ್ ಮಾಡೋಣ್ರಿ. ಇದ್ರಾಗ ಈ ಒಗ್ಗರಣೆ ಒಳಗೆಲ್ಲ ಮಿಕ್ಸ್ ಮಾಡಿ ಕಲಸೋಣ್ರಿ. ಆಮೇಲೆ ಈ ಕುಕ್ಕರ್ನಾಗ ನಾವು ನೀರು ಹಾಕೊಂಡ್ರಿ. ನೀರು ಹಾಕಿ ತೊಳೆದು ಸಾಂಬಾರಿಗೆ ಹಾಕೊಂಡ್ರಿ. ಅದಕ್ಕೆ ಹಾಕತ್ತೀನಿ ನೋಡ್ರಿ ನಾನು. ನಿಮಗೆ ಎಷ್ಟು ಸಾಂಬಾರು ಬೇಕು ಆ ಪ್ರಮಾಣದಾಗ ನೀವು ನೀರು ಹಾಕೋರಿ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೋತೀನಿ ನೋಡ್ರಿ. ಇಷ್ಟು ಸಾಂಬಾರು ಮಾಡತ್ತೀನಿ ನಾನು ನೋಡ್ರಿ. ನಾನು ಇದಕ್ಕೆ ಮಸಾಲೆ ಖಾರ ಹಾಕಾಕತ್ತೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಇದು ಮಸಾಲೆ ಖಾರ. ಇದಕ್ಕೆ 10 ಅಷ್ಟು ಮಸಾಲೆ ಖಾರ ಹಾಕಾಕತ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಉಪ್ಪು ಹಾಕ್ಕೊಳಕತ್ತೀನಿ ರೀ ರುಚಿಗೆ ತಕ್ಕಷ್ಟು. ನೋಡ್ರಿ ಎಲ್ಲ ಮಿಕ್ಸ್ ಮಾಡೋಣ. ಇದನ್ನು ಈಗ ಒಂದು ಸ್ವಲ್ಪ ಚಾಕ್ ಹಾಕು ಸಕ್ಕರೆ ಹಾಕಾಕತ್ತೇನೆ ನೋಡ್ರಿ. ಟೇಸ್ಟ್ ಆಗುತ್ತೆ ರೀ. ಇದಕ್ಕೆ ಸಾಂಬಾರಿಗೆ ಹಾಕಕ್ಕೆ ಬೇಕು
ಸಕ್ಕರೆ ಹಾಕೈತೆ ನೋಡ್ರಿ. ಈಗ ಇದು ಈಗ ನೋಡ್ರಿ ಸಾಂಬಾರು ಪೌಡ್ರ್ ಹಾಕಾಕತ್ತೀನಿ ನಾನು. ಸಾಂಬಾರು ಪೌಡ್ರ್ ಮನೆಯೊಳಗೂ ಮಾಡ್ಕೋಬೋದು. ನಾನು ಈಗ ಪಾಕೆಟ್ ತಂದಿತ್ತಂದ್ರೆ ಸಾಂಬಾರು ಪೌಡ್ರ್ ಪುಡಿ ಅದನ್ನು ಹಾಕಾಕತ್ತೈತಿ. ಈಗ ಭಾಳ ಟೇಸ್ಟ್ ಆಗುತ್ತೆ ರೀ. ಮನ್ಯಾಗೂ ಸಾಂಬಾರು ಪೌಡ್ರ್ ಮಾಡ್ಬೋದು, ಗರಂ ಮಸಾಲನೂ ಮಾಡಬಹುದು ರೀ. ನಮ್ದು ಹಿಂದಿನ ವಿಡಿಯೋದಾಗ ಅವು ಗರಂ ಮಸಾಲ ಮಾಡಿದ ವಿಡಿಯೋ ಐತಿ ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಈಗ ಕುದಿಯಾಕತೈತಿ ನೋಡ್ರಿ, ಕುದಿಲಿದೆ. ಈಗ ಕೊತ್ತಂಬರಿ ಹಾಕೊಂಡ್ರೆ ಕೊತ್ತಂಬರಿ ಹಾಕೈತೆ ನೋಡ್ರಿ. ನಿಮಗೆ ಖಾರ ಉಪ್ಪು ಅದು ಏನಾರ ಕಮ್ಮಿ ಬಿದ್ದರೆ ನೋಡಿ, ಟೇಸ್ಟ್ ನೋಡಿ ಮತ್ತು ಹಾಕೋಬೇಕು ನೋಡ್ರಿ. ಈಗಂತೂ ಸಾರು ಕುದಿಯಾಕತೈತಿ. ಈಗ ಚಟ್ನಿ ಮಾಡೋದು ನೋಡೋಣ್ರಿ. ಇಡ್ಲಿ ಕೂಡ ಚಟ್ನಿ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಸಾಂಬಾರು ಚಟ್ನಿ. ಈಗ ನೋಡ್ರಿ ಕೊಬ್ಬರಿ ಹೆಚ್ಚಿಕೊಂಡೇನಿ, ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ, ಜೀರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಭಾರಿ ಟೇಸ್ಟ್ ಆಕೈತ್ರಿ ಕೊಬ್ಬರಿ ಚಟ್ನಿ. ಕೊತ್ತಂಬರಿ ತೊಗೊಂಡೇನಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಖಾರ ಹಾಕ್ಕೊಳಕತ್ತೀನಿ ನೋಡ್ರಿ. ಮೆಣ್ಸಿಕಾಯಿ ಹಾಕ್ಕೋಬೋದು, ಇಲ್ಲಿಕಂದ್ರೆ ಹಸಿ ಖಾರ ಮಾಡಿಟ್ಟಿರ್ತೀವಲ್ರಿ ಅದನ್ನ ಹಾಕ್ಕೋಬೋದು. ಭಾರಿ ಟೇಸ್ಟ್ ಆಕೈತಿ. ಆಮೇಲೆ ಹಸಿ ಶೇಂಗಾ ಹಾಕ್ಕೋಬೇಕು ನೋಡ್ರಿ. ಭಾರಿ ಟೇಸ್ಟ್ ಅಂದ್ರೆ ಮಸ್ತ್ ಟೇಸ್ಟ್ ಆಕೈತಿ ನೋಡ್ರಿ. ಚಟ್ನಿ ರುಚಿ ಆಕೈತಿ ನೋಡ್ರಿ. ಇದನ್ನು ನಾವು ಮಿಕ್ಸಿ ಮಾಡೋಣಂತ. ಚಾಕ್ ಹಾಕೋ ಸಕ್ಕರೆ ಹಾಕ್ಬೇಕ್ರಿ, ಟೇಸ್ಟ್ ಭಾಳ ಆಗತ್ತೆ ರೀ ಚಾಕ್ ಹಾಕೋ ಸಕ್ಕರೆ ಹಾಕಿದ್ರೆ ನೋಡ್ರಿ. ಇದನ್ನು ಇದಕ್ಕೆ ಮಿಕ್ಸರ್ ಹಾಕಿ ಇದನ್ನು ಒಗ್ಗರಣೆ ಹಾಕತ್ತೈತಿ ನೋಡ್ರಿ. ಚಟ್ನಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕಿ ಈಗ ಅದು ರುಬ್ಬಿದ್ದಿತ್ತಲ್ರಿ ಅದನ್ನು ಇದಕ್ಕೆ ಹಾಕಿ ಕಲಿಸಿಟ್ಟೈತಿ ನೋಡ್ರಿ. ಸಾಂಬಾರಂತೂ ರೆಡಿ ಆತ. ಇಡ್ಲಿ ಕೂಡ ಸಾಂಬಾರು ಮಾಡಿದ್ವಿ, ಇದು ರೆಡಿ ಆತ. ಆಮೇಲೆ ಇಡ್ಲಿನೂ ರೆಡಿ ಆಗ್ಯಾವು, ಆಮೇಲೆ ಚಟ್ನಿನೂ ರೆಡಿ ಆಗೈತಿ ನೋಡ್ರಿ. ಅಷ್ಟು ರೆಡಿ ಆಗೈತಿ. ಈಗ ಟೇಸ್ಟ್ ನೋಡೋದು ನೋಡ್ರಿ. ನೋಡ್ರಿ ನಮ್ಮದು ಸಾಂಬಾರು ಚಟ್ನಿ ರೆಡಿ ಆತ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಸಾಂಬಾರು ಅಷ್ಟು ಟೇಸ್ಟ್ ಆಗೈತೆ ನೋಡ್ರಿ. ಖಾರ ಉಪ್ಪು ಆಮೇಲೆ ಚಟ್ನಿನೂ ಭಾರಿ ಟೇಸ್ಟ್ ಆಗೈತೆ ನೋಡ್ರಿ. ಇಡ್ಲಿ ಕೂಡ ಸಾಂಬಾರು ಚಟ್ನಿ ಅಂತೂ ಭಾರಿ ಕಾಂಬಿನೇಷನ್ ನೋಡ್ರಿ. ಭಾರಿ ಟೇಸ್ಟ್ ಆಗುತ್ತೆ. ನೀವು ಒಮ್ಮೆ ಈ ಥರ ಸಿಂಪಲ್ಲಾಗಿ ಸಾಂಬಾರು ಈ ಥರ ಮಾಡಿ ನೋಡ್ರಿ. ಭಾಳ ಸಿಂಪಲ್ ಐತಿ, ಅಷ್ಟು ಟೇಸ್ಟ್ ಆಗುತ್ತೆ. ಭಾರಿ ರುಚಿಯಾಗೈತೆ ನೋಡ್ರಿ. ಇದು ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ನಮಗೆ ಮಾಡಿಕೊಂಡು ಈ ಥರ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಂಡು ತಿನ್ನಿರಿ. ಆಮೇಲೆ ಸ್ಟೈಲೇ ಸಾಂಬಾರು ಮಾಡೋದು ಒಮ್ಮೆ ರೆಸಿಪಿ ಹಾಕ್ತೇನಂತ. ಈಗ ನೋಡ್ರಿ ನಾನಂತೂ ಈ ಥರ ಸಿಂಪಲ್ಲಾಗಿ ಮಾಡೀನಿ. ಭಾರಿ ಮಸ್ತ್ ಆಗೈತಿ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.